ಲೋಕದ ರೀತಿ ಏನೂ ಇಲ್ಲ ಅದು. ಮತ್ತು ಜಗತ್ತಿನಲ್ಲಿ ಅದು ಇಂಡೋನೇಷ್ಯಾದಿಂದ ಹಿಡ್ಕೊಂಡು ಅನೇಕ ದೇಶಗಳಲ್ಲಿ, ಇಂಡೋನೇಷ್ಯಾದಲ್ಲಿ ಇವತ್ತು ಗರುಡ ಏರ್ಲೈನ್ಸ್ ಇದೆ. ಯಾಕಿದೆ? ಹೈಯೆಸ್ಟ್ ಮುಸ್ಲಿಂ ಇರುವಂತಹ ದೇಶ ಅದು. ಕಾಂಗ್ರೆಸ್ ಪಾರ್ಟಿ ಇದು ಭಾರತ ಮಾತೆಯನ್ನ ಆ ರೀತಿ ವರ್ಣಿಸಿದ್ದಾರೆ. ಭಾರತ ಮಾತೆಯನ್ನ ವರ್ಣಿಸಿದ್ರಲ್ಲಿ ನಿಮಗ ಕಷ್ಟ ಬಂದ್ರೆ ನಿಮಗೆ ತುಷ್ಟೀಕರಣದ ಯಾರು ವಿರೋಧ ಮಾಡಿದ್ದಾರೆ? 4 ಜನ, ಹಿಡಿಯಷ್ಟು ಜನ 4 ಜನ ವಿರೋಧ ಮಾಡಿದ್ದಾರೆ. ಈ ದೇಶದೊಳಗ ಅಬ್ದುಲ್ ಕಲಾಂ ರಂತವ್ರನ್ನ ಹಿಡ್ಕೊಂಡು, ಮೊಹಮ್ಮದ್ ಕರೀಂ ಚಾಗ್ಲಾ ಅವರನ್ನ ಹಿಡ್ಕೊಂಡು ಅನೇಕ ಅತ್ಯಂತ ದೇಶಭಕ್ತ ಮುಸಲ್ಮಾನರು ಈ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ ಮತಾಂತರ ಮಾತನ್ನ ಕೇಳೋದಲ್ಲ, ನೀವು ಕೇಳಬೇಕಾಗಿರುವಂತದ್ದು, ನೀವು ಆದರ್ಶ ಪಾಲನೆ ಮಾಡಬೇಕಂತದ್ದು ಅಬ್ದುಲ್ ಕಲಾಂ ರಂತವ್ರದ್ದು. ಈ ರೀತಿಯಾದಂತಹ ಮಹಾನ್ ವ್ಯಕ್ತಿಗಳ ನೀವು ಪಾಲನೆಯನ್ನ ಮಾಡಬೇಕು ಹೊರತಾಗಿ ಕ್ಷುಲ್ಲಕ ಕಾರಣವನ್ನ ಕೊಟ್ಟು ತುಷ್ಟೀಕರಣದ ರಾಜಕಾರಣವನ್ನ ಮಾಡಬಾರದು. ಮತ್ತು ಇಡೀ ಮಳೆಗಾಲದ ಅಧಿವೇಶನವನ್ನ ಹಾಳು ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನ ತೋರಿಸ್ಕೊಳ್ಳಿಕ್ಕೆ ಮಾಡಿದಂತಹ ಒಂದು ಕುತ್ಸಿತ ಪ್ರಯಾಸವಾಯಿತು. ಸರಿ, ಪುಷ್ಕರಣಿ ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆಕ್ಟ್ ಏನಿದೆ, ಸರ್ವೆ ಆಕ್ಟ್, ಅದನ್ನ ಮೀರಿ ಅಲ್ಲಿ ಇದ್ದಂತ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನ ಆಸಾರ ಹೊಂಡ ಅಂತ ಮಾಡಿದ್ರು. ಆಸಾರದಿಂದ ಇಟ್ಕೊಂಡು ಅಲ್ಲಿ ಒಂದು ಬಾಂಬೆ ಗೆಸ್ಟ್ ಒಂದು ಇದು ಸಿಕ್ಕಿದೆ ಅಂತ ನನಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಸರಿಯಾಗಿ ಸರ್ಕಾರ ವೆರಿಫೈ ಮಾಡಬೇಕು. ಅಲ್ಲಿದ್ದಂತ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಆ ಹೊಂಡವನ್ನ ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಪುಷ್ಕರಣಿಯನ್ನ, ಆ ಪುಷ್ಕರಣಿಯನ್ನ ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದ್ಲನೇ ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಹೋಗಂತ ಮೊದ್ಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ಕೆಪಿಎಸ್ಸಿ ಅಧ್ಯಕ್ಷರದು ಬಹಳ ದಿವಸ ಆಯ್ತು ನಾಡದು. ನಾನು ಮೊದಲನೇ ವಾರ್ನಿಂಗ್ ಕೊಟ್ಟಿದ್ದೆ, ನೀವು ನೋಡಿರ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ, ನೀವು ಎಲ್ಲ ಅನೇಕ ಪ್ರಸಾರ ಮಾಡಿರೋದ ನಿಮ್ಮ ಚಾನೆಲ್ಗಳಲ್ಲಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಬಂದಿತ್ತು. ಕಾಂಗ್ರೆಸ್ ಪಾರ್ಟಿ ಕಣ್ಣು ಮುಚ್ಚಿಕೊಳ್ತಿತ್ತು. ಕೊನೆಗೆ ಈಗಾದರೂ ಎಚ್ಚೆತ್ತುಕೊಂಡಿದೆ. ಬೆಟರ್ ಲೇಟ್ ದನ್ ನೆವರ್. ಅವ್ರನ್ನ ಯಾವುದೇ ರೀತಿಯಂತ ಮರ್ಸಿಲೆಸ್ ಆಗಿ ಕ್ರಮ ಕೈಗೊಂಡು ಅದನ್ನ ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಬೇಕು.